ಕೋಟಿಲಿ ಒಂದು ಸ್ವಂತ ಮನೆ ಕಟ್ಕೊಬೇಕು ಅಂದ್ರೆ ಎಷ್ಟು ಖರ್ಚಾಗುತ್ತೆ, ಹೇಗೆ ಬಜೆಟ್ ಮಾಡಬೇಕು ಅನ್ನೋದ ಕಂಪ್ಲೀಟ್ ಲಿಸ್ಟ್ ನ ಬ್ರೇಕ್ ಡೌನ್ ಮಾಡ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ನಿಮಗೆ ಬೇಕಾಗೋದು BBMP ಪ್ಲಾನ್ ಅಪ್ರೂವಲ್. ಡಿಪೆಂಡಿಂಗ್ ಆನ್ ಯುವರ್ ಏರಿಯಾ, ನಿಮ್ಮ ಏರಿಯಾದಲ್ಲಿರೋ ನಿಮ್ಮ ಸೈಟ್ ನ ಶೆಡ್ಯೂಲ್ ರೇಟ್ ಮೇಲೆ ವೇರಿಯೇಷನ್ ಆಗುತ್ತೆ. ಒಂದು 1.5 ಇಂದ 2 lakhs ಅನ್ಕೊಳ್ಳಿ. ಹಾಕಿಸ್ಬೇಕು ಅಂದ್ರೆ ಆನ್ ಅನ್ ಆವರೇಜ್ 600 to 700 ಫೀಟ್ ಹೋಗುತ್ತೆ. ಅಂದ್ರೆ 70,000 rupees ಡ್ರಿಲ್ಲಿಂಗ್ ಚಾರ್ಜಸ್ ಆದ್ರೆ, ಇನ್ ಕೇಸ್ ನಿಮ್ಗೆ ಫಿಲ್ಟರ್ ಪೈಪ್ ಹಾಕ್ಬೇಕಾದ್ರೆ ಇನ್ನೊಂದು 60,000 ಆಡ್ ಆಗುತ್ತೆ. ಬೋರ್ವೆಲ್ ಪಂಪ್ 50 to 70,000 ಡಿಪೆಂಡಿಂಗ್ ಆನ್ ನೀವು ಯಾವ ಕಂಪನಿ ಯಾವ ಬ್ರ್ಯಾಂಡ್ ಚೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ. ಕೆಲಸ ಶುರು ಮಾಡೋಕ್ಕಿಂತ ಮುಂಚೆ ಟೆಂಪ್ರರಿ ಪವರ್ ಕನೆಕ್ಷನ್ ತಗೊಬೇಕಾಗುತ್ತೆ. ಇವತ್ತಿನ ರೇಟ್ಗಳಲ್ಲಿ ಡೆಪಾಸಿಟ್ ಒಂದು 75,000 rupees 80,000 rupees ತನಕ ಬರ್ಬೋದು. ಒಂದು 30-40 ಸೈಟ್ ಅಲ್ಲಿ ಟೋಟಲಿ ಒಂದು 3,500 ಸ್ಕ್ವೇರ್ ಫುಟ್ ಅಥವಾ 35 ಚದರ ಅಂತ ಹೇಳ್ತೀವಿ. ಇಷ್ಟು ದೊಡ್ಡ ಬಿಲ್ಡಿಂಗ್ ನೀವು ಕಟ್ತೀರಾ ಅಂದ್ರೆ, ಈಗ ನಮ್ಮ ಪ್ಯಾಕೇಜಸ್ ನಿಮ್ಗೆ ಇಲ್ಲಿ ಕಾಣಿಸೋ ಹಂಗೆ ಹೈಯೆಸ್ಟ್ ಪ್ಯಾಕೇಜ್ ಅಂದ್ರೆ 2,145 rupees per ಸ್ಕ್ವೇರ್ ಫುಟ್. ಇದನ್ನ ನೀವು ಚೂಸ್ ಮಾಡಿದ್ರು ಕನ್ಸ್ಟ್ರಕ್ಷನ್ ಕಾಸ್ಟ್ ಒಂದು 75 lakh rupees ಬರುತ್ತೆ. ಕನ್ಸ್ಟ್ರಕ್ಷನ್ ಆದ್ಮೇಲೆ ಅದರಲ್ಲಿ ಇಂಟೀರಿಯರ್ಸ್ ಮಾಡ್ಕೊಳ್ಳೇಬೇಕು. ಆಸ್ ಅ ತಂಬ್ರೂರ್ ಇಂಟೀರಿಯರ್ಸ್ಗೆ ಒಂದು 20% ಆಫ್ ದ ಕನ್ಸ್ಟ್ರಕ್ಷನ್ ಕಾಸ್ಟ್ ಅಂತ ಅನ್ಕೊಂಡ್ರು 15 lakh rupees ನಿಮ್ಗೆ ಇಂಟೀರಿಯರ್ಸ್ ಬಜೆಟ್ ಆಗುತ್ತೆ. ಇದೆಲ್ಲ ಆದ್ಮೇಲೆ ಕಾಂಟ್ರಾಕ್ಟ್ ಅಲ್ಲಿ ಇನ್ಕ್ಲೂಡ್ ಆಗಿಲ್ದೇ ಇರೋ ಟರ್ಮ್ಗಳು ಒಂದಷ್ಟು ಇರುತ್ತೆ. ಫಾರ್ ಇನ್ಸ್ಟೆನ್ಸ್ ಸಂಪ್ ಮೋಟರ್ 15,000 rupees, ಕಾಂಪೌಂಡ್ ವಾಲ್ ಮತ್ತೆ ಗೇಟ್ ಡಿಪೆಂಡಿಂಗ್ ಆನ್ ದ ಡಿಸೈನ್, ಸೆಲೆಕ್ಷನ್, ಹೈಟ್ ಆಫ್ ದ ಕಾಂಪೌಂಡ್ ವಾಲ್, ಇದೆಲ್ಲದ್ರ ಮೇಲೆ ಒಂದು 2.5 ಇಂದ 3 lakh rupees ಅದಕ್ಕಾಗುತ್ತೆ ಅಂತ. ಇನ್ನು ನಿಮ್ಮ ಅಡಿಷನಲ್ ಆಕ್ಸೆಸರೀಸ್ ಅಂದ್ರೆ ಲೈಟು, ಫ್ಯಾನು, ಗೀಸರ್, AC, ಚಿಮ್ನಿ, ಹಾಬ್, ಈ ಎಲ್ಲ ಐಟಮ್ಗಳು ಹತ್ತತ್ರ 3 ಇಂದ 3.5 lakhs. ಅಗೇನ್ ನೀವು ಯಾವ ಬ್ರ್ಯಾಂಡ್ ಯಾವ ಬಜೆಟ್ ಚೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ. ಇದಾದ್ಮೇಲೆ ನಿಮ್ಮ ಸೈಟ್ ಲೊಕೇಶನ್ ಮೇಲೆ ಏನಾದ್ರು ಸಾಫ್ಟ್ವೇರ್ ಹಾಕೋಬೇಕಾಗುತ್ತೆ ಅಥವಾ ಪ್ರೆಷರ್ ಪಂಪ್ ಹಾಕೋಬೇಕಾಗುತ್ತೆ ಅಂದ್ರೆ ಅದಕ್ಕೆ ಇನ್ನೊಂದು 1 to 1.5 lakhs ಬಜೆಟ್ ಮಾಡ್ಕೊಳ್ಳಿ. ಸೋಲಾರ್ ವಾಟರ್ ಹೀಟರ್ ಹಾಕೋಬೇಕಾಗುತ್ತೆ. ಬಿಕಾಸ್ ಇಟ್ಸ್ ಬೆಸ್ಕಾಂ ಕಡೆಯಿಂದ ನಿಮ್ಗೆ ಸಬ್ಸಿಡಿ ಸಿಗೋದ್ರಿಂದ 50,000 ರೂಪಾಯಿ ಸೋಲಾರ್ ವಾಟರ್ ಹೀಟರ್ ಆಗುತ್ತೆ. ಇಷ್ಟೆಲ್ಲ ಕಂಪ್ಲೀಟ್ ಆದ್ಮೇಲೆ ಮೇನ್ ಬೆಸ್ಕಾಂ ಡೆಪಾಸಿಟ್ 1.2 to 1.5 lakhs. ನೀವು ಎಷ್ಟು ಪವರ್ ಕನೆಕ್ಷನ್ ತಗೊಂತೀರಾ ಅನ್ನೋದ್ರ ಮೇಲೆ. BWSSB ಪ್ರೋರೇಟಾ ಚಾರ್ಜಸ್ ಹತ್ತಿರ 60 rupees per ಸ್ಕ್ವೇರ್ ಫುಟ್, ರಫ್ಲಿ 1 lakh rupees ನಿಮ್ಗೆ BWSSB ಪ್ರೋರೇಟಾ ಚಾರ್ಜಸ್ ಬರುತ್ತೆ. ಇದಾದ್ಮೇಲೆ ಮಿಸಿಲೇನಿಯಸ್ ಆಗಿ ಮನೆ ಕ್ಲೀನಿಂಗ್ ಆಗಿರ್ಬೋದು, ಕರ್ಟನ್ಸ್, ಎಕ್ಸ್ಟ್ರಾ ಫರ್ನಿಚರು, ಇದಕ್ಕೆಲ್ಲ ಒಂದು 2 ಲಕ್ಷ ರೂಪಾಯಿ. ಮತ್ತೆ ನಿಮ್ಗೆ ಗೊತ್ತಿಲ್ಲದೆ ಮಿಸಿಲೇನಿಯಸ್ ಖರ್ಚುಗಳು, ಯಾರಿಗೋ ಒಂದು ಕಾಫಿ ತಿಂಡಿ ಕೊಟ್ಟು ಅಥವಾ ಇನ್ನೇನೋ ಖರ್ಚು ಮಾಡೋದು, ಇದಕ್ಕೆಲ್ಲ ಒಂದು 50,000 ರೂಪಾಯಿ ಅನ್ಕೊಳ್ಳಿ. ಎಲ್ಲ ಸೇರಿಸಿದ್ರೆ 1,08,00,000 ರೂಪಾಯಿ ಒಂದು 3,500 ಸ್ಕ್ವೇರ್ ಫುಟ್ ಮನೆ ಕಟ್ಟೋಕೆ ಬೆಂಗಳೂರಲ್ಲಿ ಇವತ್ತು ದಿನ ಖರ್ಚಾಗುತ್ತೆ. ಇಷ್ಟಲ್ಲದೆ ನೀವೇನಾದ್ರೂ ಲಿಫ್ಟ್ ಹಾಕಿಸ್ಕೊಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಅದಕ್ಕೆ 10 ಲಕ್ಷ ರೂಪಾಯಿ ಲಿಫ್ಟ್ಗೆ, ಮತ್ತೆ 5 ಲಕ್ಷ ರೂಪಾಯಿ ಅಡಿಷನಲ್ ಖರ್ಚು ಅಂದ್ರೆ ಅದಕ್ಕೆ ಬರೋ ಅಡಿಷನಲ್ ಎಲೆಕ್ಟ್ರಿಕಲ್ ಖರ್ಚು, ಅಡಿಷನಲ್ ಸ್ಟ್ರಕ್ಚರಲ್ ಖರ್ಚು, ಮತ್ತೆ ಲಿಫ್ಟ್ ಮುಂದೆ ಟೈಲ್ ಅಥವಾ ಗ್ರಾನೈಟ್ ಕ್ಲಾಡಿಂಗ್, ಇದೆಲ್ಲ ಸೇರಿ ಇನ್ನೊಂದು 5 ಲಕ್ಷ. ಅದನ್ನ ನೀವು ಬಜೆಟ್ ಮಾಡ್ಕೊಂಡ್ರೆ ಒಳ್ಳೆ. ಈ ಎಲ್ಲಾ ಬಜೆಟ್ ಅನ್ನ ಒಂದು ಎಕ್ಸೆಲ್ ಶೀಟ್ ಅಲ್ಲಿ ಆಡ್ ಮಾಡಿದೀನಿ. ಅದೇನಾದ್ರು ನಿಮ್ಗೆ ನೆಸಿಟಿ ಇದ್ರೆ ಬಜೆಟ್ ಅಂತ ಕಮೆಂಟ್ ಮಾಡಿ, ನಿಮಗೆ ಆ ಲಿಂಕ್ ಅನ್ನ ಮತ್ತೆ ಆ ಎಕ್ಸೆಲ್ ಶೀಟ್ ಅನ್ನ ಕಳಿಸ್ಕೊಡ್ತೀನಿ.